ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುವಿನ ಒಂದು ಅತಿಸಾರ ಯೋಗದ ಒಂದು ಬದಲಾವಣೆಗಳು ನಡೆಯುತ್ತಿರ್ತಕ್ಕಂಥ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಉಚ್ಚ ಸ್ಥಾನ 12 ವರ್ಷಗಳ ನಂತರ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನಕ್ಕೆ ಬರುತ್ತಿದೆ. ಇದೇ ಜೂನ್ 2ಕ್ಕೆ ದ ಬ್ಯೂಟಿಫುಲ್ ಕಾಂಬಿನೇಷನ್ ಪ್ಲಸ್ ವೇಗವಾಗಿ ಮುಂದಕ್ಕೆ ಬರ್ತಾನೆ. ನವೆಂಬರ್ 1ಕ್ಕೆ ಹೆಚ್ಚು ಕಡಿಮೆ ಸಿಂಹಸ್ಥ ಗುರು ಆಗ್ತಾನೆ. ಒಂದು ಡಿಸೆಂಬರ್ 15-16ಕ್ಕೆ ವಕ್ರ ಆಗ್ಲಿಕ್ಕೆ ಆರಂಭ ಆಗಿ ಮತ್ತೆ ಹಿಂದಕ್ಕೆ ಬಂದು ಮತ್ತೆ ಮಿಥುನಕ್ಕೂ ಬಂದು ಹಿಂಗ್ ಮುಂದಕ್ಕೆ ಬರ್ತಾನೆ. ಇದನ್ನೇ ಅತಿಸಾರ ಯೋಗ ಅನ್ನತಕ್ಕಂಥದ್ದು. ಏನಾಗುತ್ತೆ ಎತ್ತಾಗುತ್ತೆ ಅನ್ನತಕ್ಕಂಥ ಒಂದು ಕನ್ಫ್ಯೂಷನ್ಗಳನ್ನ, ಗುರು ಅಂದ್ರೇನೆ ಕುಟುಂಬಕಾರಕ, ಜ್ಞಾನಕಾರಕ. ಯಾರದೇ ಜಾತಕದಲ್ಲಿ ಗುರು ಚೆನ್ನಾಗಿದ್ದರೆ ಮಾತ್ರವೇ ಅದೊಂದು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ನಿರಂತರವಾಗಿರುತ್ತೆ. ಅದು ಯಾವಾಗಲೂ ನಿರಂತರವಾಗಿರುತ್ತೆ. ಗುರು ನೀಚ ಆಯ್ತು ಅಂದ್ರೆ ನಿಮಗೆ ಏನೇ ಸಾಮರ್ಥ್ಯವಿದ್ದರೂ ಸೆಕೆಂಡ್ ಇನ್ ಕಮಾಂಡ್ ಬಂದು ನಿಲ್ಸುತ್ತೆ. ಫಸ್ಟ್ ಇನ್ ಕಮಾಂಡ್ ಬರಬೇಕು ಅಂದ್ರೆ ವಾಚಾಮ ಮಾಡಬಾರದೆಲ್ಲ ಮಾಡ್ಬೇಕಾಗುತ್ತೆ. ಏನು ಮಾಡಿದರು, ನನಗೆ ಇಬ್ಬರು ಬಹುದೊಡ್ಡ ನಾಯಕರುಗಳ ಜಾತಕ ನೋಡಿದ್ದಾರೆ. ದ ಬಿಗ್ 0 to ಹೀರೋಗಳು ಅವರು. ಅಬ್ಬಬ್ಬಾ, ಅಂತಿಂಥದ್ದಲ್ಲ, ಲೆಜೆಂಡ್ಸು. ಈಗಲೂ ಒಬ್ಬರು 1990-91ರಿಂದಲೂ 30-35 ವರ್ಷದಿಂದಲೂ ಜರುಗಿಸ್ಬಿಟ್ಟಿದೆ ಗುರು ನೀಚ ಅವರ ಜಾತಕದಲ್ಲಿ. ಹಾಗೂ ಶನಿ ಅಲ್ಲೇ ಇದೆ. ಅದೇ ಮನೆಯಲ್ಲಿ ಶನಿ ಗುರು ನೀಚ ಆಗಿರತಕ್ಕಂಥ ಇನ್ನೊಂದು ಜಾತಕ ಪ್ರಬಲ ಜಾತಕವಾಗಿ ನಿಂತಿದ್ದಾರೆ. ರಾಜಕಾರಣದಲ್ಲಿ ದೊಡ್ಡ ಒಂದು ಗತ್ತು ತೂಕ. ಆದ್ರೆ ನಂಬರ್ 1 ಆಗಲಿಕ್ಕೆ ಬಿಡ್ತಾನೆ ಇಲ್ಲ. ಇದೋ ಈಗ, ಇದೋ ಆಗ, ಇದೋ ಹಿಂಗೆ. ನೋಡಿ, ಗುರು ನೀಚ. ಆದರೆ ಉಚ್ಚ ಸ್ಥಾನವನ್ನ ನೀಚಭಂಗ ರಾಜಯೋಗ 0 ಇಂದ ತಗೋಬಂದ ಎಲ್ಲೋ ಇರಬೇಕಾದಂತ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಎಲ್ಲೋ ಇದ್ದವ್ರು ಕೆಳಗಡೆ ಬಂದ್ಬಿಟ್ರು, ಇವ್ರು ಎಲ್ಲೋ ಇದ್ದವ್ರು ಇವ್ರ ಮೇಲಿಗೆ ಬಂದಿದ್ರು, ಬಟ್ ಸ್ಟಿಲ್ ನಂಬರ್ 1. ಸೊ ಅಂತ ಒಂದು ಅತಿಸಾರ ಯೋಗದಲ್ಲಿ ಗುರುವಿನ ಒಂದು ಬದಲಾವಣೆ ಪುನರ್ವಸು ನಕ್ಷತ್ರಕ್ಕೆ ಬರ್ತಾನೆ ವಿಶೇಷವಾಗಿ. ಆ ನಂತರ ಪುಷ್ಯ ನಕ್ಷತ್ರ ಸಾರಕ್ಕೆ ಬರ್ತಾನೆ. ಆ ನಂತರ ಆಶ್ಲೇಷ ನಕ್ಷತ್ರ ಸಾರಕ್ಕೆ ಬರ್ತಾನೆ. ಆ ನಂತರ ಮಖ ನಕ್ಷತ್ರ ಸಾರಕ್ಕೆ ಬರ್ತಾನೆ. ಆ ನವೆಂಬರ್ ಆಸುಪಾಸಲ್ಲಿ ಅಲ್ಲಿ ನೋಡಿ ಇನ್ನೊಂದು ತಮಾಷೆ ನಡೆಯುತ್ತೆ. ಕೇತುವಿನ ಬದಲಾವಣೆ ಕೂಡ ನಡೆಯುತ್ತೆ. ಮುಖ್ಯವಾಗಿ 2 ವರ್ಷಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದು ದೊಡ್ಡ ಕದಲಿಕೆಯ ಪ್ರಭಾವ ಉಂಟು. ತುಂಬಾ ದೊಡ್ಡ ಕದಲಿಕೆ. ಮುಖ್ಯವಾಗಿ 2002ರಲ್ಲಿ ಹುಟ್ಟಿದವರಿಗೆ ಮದುವೆ ಯೋಗ ಬಂದಿದೆ. 2002 2002ರಲ್ಲಿ ಯಾರೆಲ್ಲ ಹುಟ್ಟಿದಿರೋ ಅವರಿಗೆ ಒಂದು ಮದುವೆ ಸಂಕಲ್ಪ ಬರುತ್ತೆ. ಸ್ವಲ್ಪ ನಿಧಾನ ಮಾಡಿ. ಅಲ್ಲೊಂದು ಪ್ರೀತಿ, ಪ್ರೇಮ, ಗೆಳತನ. ಯಾಕಂದ್ರೆ ಗುರು ಬುಧನ ಮನೆಯಲ್ಲಿದ್ದು ದೆನ್ ಈ ಮೂವ್ಸ್ ಟು ಪುನರ್ವಸು ನಕ್ಷತ್ರ, ನಂತರ ಶನಿ ನಕ್ಷತ್ರದ ಸಾರಕ್ಕೆ ಮೂವ್ ಆಗ್ತಾನೆ. ನಂತರ ಎಷ್ಟು ವೇಗವಾಗಿ ಮುಂದಕ್ಕೆ ಹೋಗ್ತಾನೆ ಅಂದ್ರೆ ಸಿಂಹಸ್ಥ ಗುರುವಾಗಿ ಬರ್ತಾನೆ. ಗೋದಾವರಿ ಪುಷ್ಕರ, ಗಂಗಾ ಪುಷ್ಕರ, ಈ ರೀತಿಯ ವೇಗ ಅದು ಒಳ್ಳೇದಲ್ಲ. ತುಂಬಾ ಒಳ್ಳೆಯವ್ರು ನಮ್ಮ ಜೊತೆ ಇಷ್ಟು ದಿನ ಇರಬೇಕು. ಯಾಕಂದ್ರೆ ಗುರು ಬಂದು ಸಾಮಾನ್ಯವಾಗಿ ಒಂದು ರಾಶಿಗೆ ಬಂದ್ರೆ 12 ತಿಂಗಳು ಹೆಚ್ಚು ಕಡಿಮೆ ನಿಂತ್ಕೊಳ್ಳೋದು. ಬೃಹಸ್ಪತಿ ದೊಡ್ಡವನು, ದೊಡ್ಡ ಒಂದು ಭಾವ, ದೊಡ್ಡ ಆಲೋಚನೆ, ದೊಡ್ಡ ಚಿಂತನೆ, ದೊಡ್ಡ ಗೌರವ, ದೊಡ್ಡ ಮನೆ, ದೊಡ್ಡ ಬದುಕು, ದೊಡ್ಡ ಪ್ರೀತಿ, ದೊಡ್ಡ ಕುಟುಂಬ, ದೊಡ್ಡ ಕೆಲಸ, ದೊಡ್ಡ ಸಾಧನೆ. ದೊಡ್ಡವ್ರು ಕಾಣೋ ಆ ಕುಟುಂಬದವ್ರು ಅಂತ ಹಿಂಗ ಅಂತೀವಲ್ವಾ, ಸುಮ್ಮನೆ ಅಲ್ಲ ಅದು ಬರೋದು. ಅದು ಒಂದು ಗುರುವಿನ ಒಂದು ಸಾರದಿಂದಲೇ ಬರೋದು. ಅದಕ್ಕೆ ಜಾತಕ ನಾವು ಯಾವಾಗಲೂ ಅಷ್ಟೇ ಮದುವೆ ಮಾಡುವಾಗ ಗುರುಬಲ ನೋಡಬೇಕು ಅನ್ನೋದು. ಅದಕ್ಕೆ ಮುಖ್ಯವಾಗಿ ಹುಡುಗನಿಗೆ ಗುರುಬಲ ಇದ್ದರೆ ಒಳ್ಳೇದ, ಹುಡುಗಿಗೆ ಗುರುಬಲ ಇದ್ದರೆ ಒಳ್ಳೇದ ಮದುವೆ ಮಾಡ್ಲಿಕ್ಕೆ. ಅದು ಯಾರಾದರೂ ಸರಿ. ಮದುವೆ ಮಾಡುವಾಗ ಅತಿ ಮುಖ್ಯವಾಗಿ ನೋಡಬೇಕಾಗಿರುವುದು ಹುಡುಗಿಗೆ ಗುರುಬಲ ಇದೆಯಾ. ಹುಡುಗಿಗೆ ಅತಿ ಮುಖ್ಯ. ಮದುವೆ ಮಾಡೋರು
ತುಂಬ ತೃಪ್ತಿಯಿಂದ ಖುಷಿಯಿಂದ ಅವರ ಸಂಸ್ಕಾರ, ಅವರ ಪೂಜೆ, ಅವರ ನಿಯಮ, ಅವರ ಆನಂದ, ಅವರ ಒಂದು ಸಂಸ್ಕಾರಗಳು, ಅವರ ಜಾತಿಗೆ ತಕ್ಕಂತೆ ಕೆಲವೊಂದು ಪೂಜೆಗಳಿರುತ್ತೆ, ಪುನಸ್ಕಾರ ಇರುತ್ತೆ, ಅವ್ರ ಧರ್ಮಕ್ಕೆ ತಕ್ಕಂತೆ ಅವ್ರಿಗೆ ಆಸೆ ಇರುತ್ತೆ ನಮ್ಮ ಮಗಳನ್ನ ಹೀಗೆ ಕಳಿಸ್ಕೊಡ್ಬೇಕು. ಮೆಹಂದಿ ಶಾಸ್ತ್ರ, ಅರಿಶಿಣದ ಶಾಸ್ತ್ರ, ವಧು ಪೂಜೆ, ವರ ಪೂಜೆ, ಕಾಶಿ ಯಾತ್ರೆ, ಈ ಥರದ್ದು ಏನೇನೋ ಇರುತ್ತೆ. ಕೆಲವುದ್ರಲ್ಲಿ ಬರೀ ಉಂಗುರ ಬದಲಾಯಿಸ್ಕೊಳ್ಳೋದು, ಕೆಲವುದ್ರಲ್ಲಿ ಬರೀ ತಾಳಿ ಕಟ್ಟೋದಷ್ಟೇ, ಕೆಲವು ಬರೀ ತಾಳಿ ಕೂಡ ಕಟ್ಟೋದಿಲ್ಲ, ಹೂವು ಹಾರ ಹಾಕೋತಾರೆ, ಬೇರೆಯವ್ರು ಯಾರೋ ತಾಳಿ ಕಟ್ತಾರೆ, ಈ ಥರದ್ದೆಲ್ಲ ಇದೆ ಅವರವರ ಪದ್ಧತಿಗೆ ತಕ್ಕಂತ. ಆದರೆ ಮದುವೆ ಎನ್ನುವುದು ಸ್ತ್ರೀಯರಿಗೆ ವಿಶೇಷವಾಗಿ ಇರಬೇಕು. ಸ್ವಲ್ಪ ತಾಳ್ಮೆ. ಮೊನ್ನೆ ಒಬ್ರು ಬಂದ್ಬಿಟ್ಟಿದ್ರು, ನಾನು ಹೇಳಿದೆ ಒಂದೇ ತಿಂಗಳು ಇರೋದು ಗುರುಬಲ ಇಲ್ಲ, 2028ಕ್ಕೆ ನಮ್ಮ ಮಗುಗ್ ಬರುತ್ತೆ, ಅಲ್ಲೊಂದು ದೋಷವಿದೆ, ಮದುವೆಯಲ್ಲಿ ಜಾಗ್ರತೆ. ಒಂದ್ ತಾಯಿ ಕರ್ಕೊಂಡು ಬಂದ್ಬಿಟ್ಟಿದೆ ಮಗಳನ್ನ, ಮದುವೆಗೆ ನವೆಂಬರ್ಗೆ ಮಾಡಬೇಕು ಅಂತಿದ್ದಾರೆ. ಹುಡುಗನಿಗಿದೆ ಗುರುಬಲ, ಧನಸ್ಸು ರಾಶಿ, ನವೆಂಬರ್ಗೆ ಆತನಿಗೆ 1ನೇ ತಾರೀಕು ಮೇಲೆ ಗುರುಬಲ ಇದೆ. ಹುಡುಗಿಯದ್ದು ಇಲ್ಲ. ಅತಿಸಾರ ಯೋಗದಲ್ಲಿ ಸಿಂಹಕ್ಕೆ ಬರ್ತಾನೆ, ಅಲ್ಲೊಂದು ಗಡಿಬಿಡಿ, ಗಲಿಬಿಲಿ, ಆತಂಕ, ಇನ್ನೊಂದು ಅನ್ನೋದೊಂದು ಸೃಷ್ಟಿ ಇದೆಯಮ್ಮ, ಇದೇನಿದು ಅಂತ ಮಗಳನ್ನು ಹೊರಗಡೆ ಕಳಿಸ್ಬಿಟ್ಟು ಹೇಳ್ತಾನೆ, ಇಲ್ಲೊಂದು ಸಮಸ್ಯೆ ಇದೆ ಕಣೋ, ಇಲ್ಲೊಂದು ಎಡವಟ್ಟಿ ಇದೆ ಕಣೋ. ಅಂದ್ರೆ ಗುರುಗಳೇ, ನಿಜ ಗುರುಗಳೇ, ಅಲ್ಲೊಂದಿದೆ ಗುರುಗಳೇ, ಅದಕ್ಕೆ ಬಂದಿದೆ ಈಗ ಅಂತ. ಒಂದು ಕೆಲಸ ಮಾಡಿ, ಗುರುಬಲ ಈ 1 ತಿಂಗಳಿದೆ ಮೇಯಲ್ಲಿ, ಹೋಗಿ ಗುರುಕ್ಷೇತ್ರ, ನನ್ನ ಕೈವಾರ ಕ್ಷೇತ್ರ, ಸಿಂಪಲ್ ಆಗಿ ಒಂದು ಮದುವೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮದದು, ನಮ್ಮನೆ ಮಗುನ ಆನಂದವಾಗಿ ನಾವು ಮಾಡ್ಕೊಡೋಣ, ಗಾಬರಿ ಆಗ್ಬೇಡಿ. ಯಾವ ಚೌಲ್ಟ್ರಿ ಬುಕ್ ಮಾಡಿದ್ರು ಆ ಚೌಲ್ಟ್ರಿನಲ್ಲಿ ರಿಸೆಪ್ಷನ್ ದೊಡ್ಡದಾಗಿ ಮಾಡ್ಕೊಳ್ಳಿ. ಆ ನಂತರ ಏನು ತೊಂದರೆ ಇಲ್ಲ, ಇನ್ನೊಂದು 15 ದಿನ ಬಿಟ್ಟು, 1 ತಿಂಗಳು ಬಿಟ್ಟು ಪ್ಯಾಲೇಸ್ ಅಲ್ಲಿ ಮಾಡಿ, ತೊಂದರೆ ಇಲ್ಲ. ಯಾಕಂದ್ರೆ ನಮ್ಮನೆ ಮಗುವನ್ನ ಕೊಡಬೇಕಾದಾಗ ಆಲ್ರೆಡಿ ಆ ಮದುವೆಯಲ್ಲಿ ಒಂದು ವಿಘ್ನ ಇದೆ, ತೊಂದರೆ ಇದೆ, ಎಳೆದಾಟ ಇದೆ, ಆಗಿದೆ. ಹೌದಲ್ವಾ ಅಂದ್ರೆ ಆಗಿದೆ ಗುರುಗಳೇ ಅಂತ. ಅದಕ್ಕೆ ಹೇಳ್ತಿದ್ದಾನೆ, ಈ ಒಂದು 2002ರಲ್ಲಿ ಹುಟ್ಟಿದವರಿಗೆ ಗುರುಬಲ, ಮುಖ್ಯವಾಗಿ ಸ್ತ್ರೀಯರಿಗೆ ಗುರುಬಲ ಇದೆ. ಅಲ್ಲೊಂದು ಗಾಬರಿಯಲ್ಲಿ ಇರ್ತಾರೆ ಮನೆಯಲ್ಲಿ, ಹೆಂಗ್ ಮಾಡೋದು, ಹೇಗ್ ಮಾಡೋದು, ಎತ್ತು ಮಾಡೋದು ಅನ್ನತಕ್ಕಂಥ ಒಂದು ವೈಚಾರಿಕತೆ ಬರ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಜೂನ್ 2ರ ನಂತರ ಪ್ಯೂರ್ ಗುರುಬಲ. ಆತಂಕ ಪಡೋದು ಬೇಡ. ಯಾವ್ದಾದ್ರು ವೈದಿಕರನ್ನ, ಒಳ್ಳೆ ಹಿರಿಯ ವೈದಿಕರ ಹತ್ರ ಹೋಗಿ ಕೇಳಿ ಅಲ್ಲೊಂದು ಸಣ್ಣದಾಗಿ ಪರಿಹಾರ ಮಾಡ್ಕೊಂಡು ಹೆಜ್ಜೆ ಇಡಿ. ಈಗ 2002ರಲ್ಲಿ ಹುಟ್ಟಿರತಕ್ಕಂಥ ಮಕ್ಕಳಿಗೆ ಗುರುಬಲ, ಅಲ್ಲೊಂದು ಹುಳಿ ಬರ್ತಕ್ಕಂಥದ್ದಾಗುತ್ತೆ. ಯಾರಾದ್ರೂ ವೈದಿಕರನ್ನ ಕೇಳಿ ಏನ್ ಪರಿಹಾರಗಳು ಮಾಡ್ಕೋಬೇಕು, ಮಾಡಿದ ಮೇಲೆ ಬಂದ್ರೆ, ಆದ ಮೇಲೆ ಆಗಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಇದನ್ನ ನನ್ನ ಗುರುಗಳೇ ಹೇಳ್ಕೊಟ್ಟಿರೋದು. ಆಗೋಯ್ತದ, ಇನ್ನೇನ್ ಸತ್ತು ಹೋದ ಹೆಣ ಸತ್ತೋಯ್ತದು. 2002ನಲ್ಲಿ ಹುಟ್ಟಿದವರು ದಯಮಾಡಿ ಅದಕ್ಕೆ ಹೇಳ್ತಿದ್ದೇನೆ, ಮದುವೆ ಕಂಕಣ ಬಲ ಬಂದಿದೆ, ದುಡುಕ್ಬೇಡಿ, ಆತರ ಪಡಬೇಡಿ. ಸರಿಯಾದ ವೈದಿಕರ ಹತ್ರ, ಹಿರಿಯರ ಹತ್ರ, ಎಲ್ಲರೂ ಅಷ್ಟೇ ಕೇಳ್ಕೊತೀನಿ, ನಿಮ್ ಕೈ ಮುಗಿತೇನೆ, ಕೇಳ್ಕೊಂಡು ಹೆಜ್ಜೆ ಇಡಿ. ತಮ್ಮ ಕೆಲಸ ತಾವು ಮಾಡೇ ಮಾಡುತ್ತವೆ. ತಮ್ಮ ಕೆಲಸ ಮಾಡೇ ಮಾಡತಕ್ಕಂಥದ್ದಾಗುತ್ತದೆ.